ಅಜಿತ್ ಸರ್ ಈ ಮೇಡಮ್ ಮತ್ತೆ ಪೂರ್ಣಿಮಾ ಅವರು ಕೇಳಿರೋ ಒಂದು ಕ್ವಶನ್ ಅಲ್ಲಿ ಮಿಸ್ ಆಗ್ಬಿಟ್ಟಿದೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅವ್ರು ಕೇಳಿದ್ರು ಕೇಳಕ್ ನಾನು ರೆಡಿ ಇದೀನಿ, ಬಟ್ ನೀವು 2-3 ಸರಿ ಚಾನ್ಸ್ ತಗೊಂಡಿದ್ದೀರಾ. ನಾನು ಕೇಳಿಲ್ಲ, ನೀವು ಅವ್ರು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಅದು ನಮಗೂ ಬೇಕು ಆನ್ಸರ್. ಅವ್ರು ಕೇಳಿದ್ರು ನೋಡಿ, ಅಲ್ಲಿ ಯಾವುದು ಭಯೋತ್ಪಾದಕರು ಪಾಕಿಸ್ತಾನ ಜೈ ಅಂತ ಹೇಳಿದವರ ಬಗ್ಗೆ ನೀವು ಅನುಕಂಪ ತೋರಿಸಿದ್ರಿ ಅಂತ ನೋಡಿ. ಅವರು ನಮ್ಮದೇ ಧರ್ಮದವರಾಗಿದ್ರು ಕೂಡ ದೇಶದ್ರೋಹದ ಕೆಲಸ ಮಾಡಿದಾಗ ಅಥವಾ ಭಾರತದ ತುಕಡೆ ಹೋಗಿ ಅಂತ ಹೇಳಿದಾಗ ಜೈ ಪಾಕಿಸ್ತಾನ ಅಂತ ಹೇಳಿದಂತೆ ಅಂಥವ್ರನ್ನ ನಾವು ಕೂಡ ಸಪೋರ್ಟ್ ಮಾಡಬಾರ್ದು. ಇಲ್ಲಿ ವಿಶ್ವಮಾನವನ ಹೆಸರಲ್ಲಿ ಅದು ಅನ್ಯಾಯ ಆದಾಗ ಅದನ್ನು ತಪ್ಪು ಅಂತ ನಾವು ಖಂಡಿಸಬೇಕು. ಇದು ಆಕ್ಚುಲಿ ಚೆನ್ನಾಗಿ ನಿಮ್ಮ ಆ ಒಂದು ಸ್ಪಷ್ಟತೆ ನನಗೆ ಸಿಗ್ತಾ ಇಲ್ಲ. ಸರಿ, ನಾನು ಇವಾಗ ಹೇಳ್ತೀನಿ. ನೀವು ಹೇಳಿದ್ದೀರಾ ಇವಾಗ ಇಂದಿರಾ ಗಾಂಧಿನ ಪಾಕಿಸ್ತಾನ ಜೈ ಅಂತ ಹೇಳಿದವರಿಗೆ ವಿಶ್ವಮಾನವನ ಹೆಸರಿಟ್ಟುಕೊಂಡು ಅವರನ್ನ ನೀವು ವಿರೋಧಿಸ್ತೀರಾ ಅಥವಾ ಪರ ಮಾಡ್ತೀರಾ? ನಾನು ಹೇಳ್ತೀನಿ, ನೀವು ಆರಾಮಾಗಿರಿ, ಸಮಾಧಾನವಾಗಿರಿ. ನಾನು ಒಂದ್ ಹೇಳ್ತೀನಿ, ನೀವು ನನಗೆ ಉತ್ತರ ಹೆಂಗ್ ಕೊಡ್ಬೇಕು ಅಂತ ಹೇಳಿ. ವಿಶ್ವಮಾನವನ ಹೆಸರಲ್ಲಿ ಅಜಿತ್ ಅವರ ವಿಶ್ವಮಾನವನ ಹೆಸರಲ್ಲಿ ಭಾರತ ತೇರೆ ತುಕಡೆ ಹೋಗಿ ಪಾಕಿಸ್ತಾನ ಜೈ ಅಂತ ಹೇಳಿದವರು ವಿಶ್ವಮಾನದ ದೃಷ್ಟಿಯಲ್ಲಿ ನೋಡಿ ಅವನನ್ನು ನಾವು ಸಪೋರ್ಟ್ ಮಾಡ್ಬೇಕು. ಒಂದೇ ನಿಮಿಷ ಈ ವಿಶ್ವಮಾನವ ಸಂದೇಶ ಅಂತ ಬಂದಾಗ ನನಗೆ ಅನ್ನಿಸ್ತಾ ಇರೋದು, ಪಾಕಿಸ್ತಾನಕ್ಕೆ ಜೈ ಅನ್ನೋದು ನಿಮ್ಮ ಲಾಜಿಕಲಿ ಕರೆಕ್ಟು ಅನ್ನೋದಾದರೆ ಆರ್ಯರಿಗೂ ಜಯವಾಗಲಿ, ವೇದಗಳಿಗೆ ಜಯವಾಗಲಿ, ಉಪನಿಷತ್ತುಗಳಿಗೆ ಜಯವಾಗಲಿ, ಬ್ರಾಹ್ಮಣರಿಗೂ ಜಯವಾಗಲಿ, ಬ್ರಾಹ್ಮಣ್ಯಕ್ಕೂ ನಿಜವಾದ ವಿಶ್ವಮಾನವ ಸಂದೇಶ ರೀ. ಬ್ರಾಹ್ಮಣ್ಯಕ್ಕೂ ಜಯವಾಗಲಿ, ಬ್ರಾಹ್ಮಣರಿಗೂ ಜಯವಾಗಲಿ, ವೇದಗಳಿಗೆ, ಉಪನಿಷತ್ತುಗಳಿಗೆ, ರಾಮಾಯಣಕ್ಕೆ, ಮಹಾಭಾರತಕ್ಕೆ, ಹಿಂದುತ್ವಕ್ಕೆ, ಹಿಂದೂ ನಿಜವಾದ ವಿಶ್ವಮಾನವ ಸಂದೇಶ. ಎಲ್ಲರೂ ಒಂದಾಗಿಡ. ಇದರ ಬಗ್ಗೆ ನಾನು ಮಾತಾಡ್ತೀನಿ, ಇವನೇ ಮಾತಾಡ್ತೀನಿ. ಇಂದಿರಾ ಗಾಂಧಿನ ಸಾಯಿಸಿದಾಗ ಒಬ್ಬ, ಅದು ಅವರ ಸಿಖ್ ಬಾಡಿ ಗಾರ್ಡ್ಸು 1984ನಲ್ಲಿ ಸಾಯಿಸಿದ್ದು. ಅದರ ನಂತರ ಒಬ್ಬ ಖಾಲಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದ. ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಯ್ತು. ಸುಪ್ರೀಂ ಕೋರ್ಟ್ನಲ್ಲಿ 1993ನಲ್ಲಿ ಏನು ತೀರ್ಮಾನ ಮಾಡ್ತು ಆ ಖಾಲಿಸ್ತಾನ್ ಜಿಂದಾಬಾದ್ ವಿಚಾರದಲ್ಲಿ, 1990 ಆ ಟೈಮ್ನಲ್ಲಿ ಘೋಷಣೆ ಕೂಗೋದು ದೇಶದ್ರೋಹಿ ಅಲ್ಲ ಅಂತ ಹೇಳಿದ್ರು. ಏನಂದೆ ಇನ್ನೊಂದ್ಸಲ. ಇವಾಗ ಜೈ ಆಂಜನೇಯ ಅಂತ ಹೇಳ್ತಾರೆ, ನಾವು ಸಹಿಸ್ಕೊತೀವಿ. ಒಂದು ನಿಮಿಷ ತಾಳಿ. ಅಲ್ಲಾಹು ಅಕ್ಬರ್ ಅಂತಾರೆ, ನಾವು ಸಹಿಸ್ಕೊತೀವಿ. ಜೈ ಶ್ರೀರಾಮ್ ಅಂತಾರೆ, ನಾವು ಸಹಿಸ್ಕೊತೀವಿ. ಕರ್ನಾಟಕಕ್ಕೆ ಬಂದು ಛತ್ರಪತಿ ಶಿವಾಜಿ ಮಹಾರಾಜ ಕಿ ಜೈ ಅಂತಾರೆ, ನಾವು ಸಹಿಸ್ಕೊತೀವಿ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋನು ಸಹಿಸ್ಕೊಳ್ಳೋ ಮನಸ್ಥಿತಿ ನಮ್ಮ ದೇಶದಲ್ಲಿ ಬಂದರೆ ಅದು ಉತ್ತಮ ದೇಶ ಆಗುತ್ತೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಸರ್, ಛತ್ರಪತಿ ಶಿವಾಜಿ ಮಹಾರಾಜರಿಗೂ ಅದಕ್ಕೂ ಕಂಪೇರ್ ಮಾಡಕ್ ಹೋಗ್ಬೇಡಿ. ಛತ್ರಪತಿ ಶಿವಾಜಿ ಮಹಾರಾಜರಿಗೂ ಮತ್ತೆ ಕನ್ನಡಕ್ಕೂ ಕಂಪೇರ್ ಮಾಡಕ್ ಹೋಗ್ಬೇಡಿ. ಮಹಾರಾಜರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ. ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ. ಮಹಾರಾಜರಿಗೂ ಪಾಕಿಸ್ತಾನಕ್ಕೂ ಹೋಲಿಕೆ ಮಾಡಕ್ ಹೋಗ್ಬೇಡಿ. ತಾಳ್ಮೆ. ಈಗ ಎಲ್ಲ ಸರ್ ಒಂದೇ ನಿಮಿಷ ಬ್ರದರ್ ಒಂದು ನಿಮಿಷ. ಇದು ಟೆಲಿಕಾಸ್ಟ್ ಆದಾಗ ಜನರಿಗೆ ಅರ್ಥ ಆಗತ್ತೆ ರೀ. ಯಾರು ಕರೆಕ್ಟ್ ಇದ್ರು ಏನು ಜನ ನೋಡ್ತಿರ್ತಾರೆ. ಒಂದು ನಿಮಿಷ ಸರ್, ಒಂದು ನಿಮಿಷ. ದೇಶದ ಸುಪ್ರೀಂ ಕೋರ್ಟು, ಹೈಕೋರ್ಟು ಕಾನೂನಾತ್ಮಕವಾಗಿ ಹೇಳಿಲ್ಲ ಅಂದಿದ್ದ ಮಾತ್ರಕ್ಕೆ ಅದರ ಜನಗಳಿಗೆ ಭಾವನೆ ಇಲ್ಲ ಅಂತ ಅರ್ಥ ಅಲ್ಲ. ಒಂದು ನಿಮಿಷ ಭಾವನೆಗಳಿಗೂ ಬದುಕಿರಿದೆ. ಬ್ರದರ್, ಲೆಟ್ ಅಸ್ ಡಿಸ್ಕಸ್. ಇದು ಹಾಸ್ಪಿಟಲ್ ಅಲ್ಲ, ಲ್ಯಾಬೊರೇಟರಿ. ಸಮಸ್ಯೆ ತೋರಿಸುತ್ತೆ ಅಷ್ಟೇ, ಟ್ರೀಟ್ಮೆಂಟ್ ಕೊಡಲ್ಲ. ಇದು ಸುವರ್ಣ ನ್ಯೂಸ್, ಇಟ್ ಇಸ್ ಅ ಲ್ಯಾಬೊರೇಟರಿ. ಸುಪ್ರೀಂ ಕೋರ್ಟು ಘೋಷಣೆ ಕೂಗೋದು ತಪ್ಪಲ್ಲ ಅಂತ ಹೇಳಿದಿರಿ ಅಂತ ಹೇಳಿದ್ರಲ್ಲ. ದೇಶದ್ರೋಹಿ ಅಲ್ಲ ಘೋಷಣೆ ಕೂಗೋದು ಅಂತ. ಅದೇ ಕೋರ್ಟು ಒಬ್ಬ ದಲಿತನ ಸುತ್ತಲೂ ಯಾರೂ ಇಲ್ಲದೆ ಇದ್ದಾಗ, ಕೇಳಿಸ್ಕೊಳ್ಳೋರು ಯಾರೂ ಇಲ್ಲದೆ ಇದ್ದಾಗ ಆ ದಲಿತನಿಗೆ ಜಾತಿ ಹಿಡಿದು ಬೈದರೂ ತಪ್ಪಲ್ಲ ಅಂತ ಹೇಳಿದೆ. ನನ್ನ ಆತ್ಮಸಾಕ್ಷ್ಯ ಪ್ರಕಾರ ತಪ್ಪದು. ಕೋರ್ಟ್ ಜಜ್ಮೆಂಟ್ ಇದೆ ಹಂಗೆ. ನನ್ನ ಆತ್ಮಸಾಕ್ಷ್ಯ ಪ್ರಕಾರ ಅಟ್ರಾಸಿಟಿ ಯಾವಾಗತ್ತೆ ಅಂದರೆ, ನೀವು ಒಬ್ಬ ದಲಿತನ ಉಳಿದವರಿಗೆ ಕೇಳುವಂತೆ ಬೈದರೆ ಮಾತ್ರ ಅಟ್ರಾಸಿಟಿ ಅಂತ. ನೀವು ದಲಿತನಿಗೆ ಪರ್ಸ್ನಲ್ ಆಗಿ ಹಿಂಗೆ ಒಬ್ಬೊಬ್ಬರು ಕೂತ್ಕೊಂಡಾಗ ಏನಾದ್ರು ಬೈಕೋಬೋದಾ?
ಹಂಗೆ ಕಾನೂನು ಹೇಳತ್ರಿ, ಬಟ್ ನನ್ನ ಆತ್ಮಸಾಕ್ಷಿಯ ಪ್ರಕಾರ ತಪ್ಪು. ಅಜಿತ್ ಅವರೇ, ಕಾನೂನು ಬದಲಾಗಬೇಕು. ನಿಮಗೆ ಅಜಿತ್ ಅವರೇ ಒಂದು ಹೇಳ್ಬೇಡಿ, ನೀವು ಒಂದು ಹೇಳಿ, ಒಂದು ಪಾಯಿಂಟ್, ನಿಮ್ಮ ಆತ್ಮಸಾಕ್ಷಿಗೆ ಅದು ಧಕ್ಕೆ ಬಂದರೆ ನೀವು ಕೂಗಬೇಡಿ. ಕೂಗಿದ ತಕ್ಷಣ ದೇಶದ್ರೋಹಿ ಆಗ್ತಾರೆ ಅಂತ ನಾವು ಭಾವಿಸಲ್ಲ. ನಿಮ್ಮ ಆತ್ಮಸಾಕ್ಷಿಗೆ ಧಕ್ಕೆ ಬಂದೇ ಇಲ್ವಾ? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದಾಗ ನಿಮ್ಮ ಆತ್ಮಸಾಕ್ಷಿಗೆ ಧಕ್ಕೆ ಬಂದೇ ಇಲ್ಲ. ನೀವು ಭಾರತದ ಪ್ರಜೆ ಆಗಿದ್ರೆ ನಿಮಗೆ ಬರ್ತಿತ್ತು. ನೀವು ಭಾರತದ ಪ್ರಜೆ ಆಗಿದ್ರೆ ಬರ್ತಿತ್ತು. ಮೇಡಮ್, ಲಾಸ್ಟ್ ಕ್ವಶನ್ ಪ್ಲೀಸ್. ಡಮಾರ ಒಂದು ಸ್ಪೀಕರ್ ಔಟಾ, ಕಿವಿ ಗಿರ್ರಂತ ಗಿರ್ಗಿಟ್ಲಿ ತಿರುಗ್ತಾ ಇರ್ಬೇಕಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.